ದರ್ಶನ್ ಸರ್ ಕಾಂಟ್ರವರ್ಸಿ ಅವಾಗ ಪದೇ ಪದೇ ಆಯ್ತು ಇದು ಲಾಸ್ಟ್ ಯಾವಾಗ ನೋಡಿ, ಕಾಂಟ್ರವರ್ಸಿ ಪದೇ ಪದೇ ಆಗಿದ್ರು ಕೆಲವು ದರ್ಶನ್ದು ಮಿಸ್ಟೇಕೇ ಇರ್ತಾ ಇರಲಿಲ್ಲ, ಎಲ್ರಿಗೂ ಗೊತ್ತಿದೆ. ಕೆಲವು ಏನೋ ಒಂದು ಮಾತಾಡಿದ್ರು ಅದನ್ನು ಕ್ಷಮೆ ಕೇಳಿದ್ದಾರೆ, ಏನೇನೋ ಮಾಡಿದ್ದಾರೆ. ಆ್ಯಂಡ್ ನಾನು ನೋಡಿರೋ ದರ್ಶನ್ನು ಹಿಂದಿನ ದಿನ ಏನೋ ಒಂದು ಫಂಕ್ಷನಲ್ಲಿ ಯಾರಿಗೋ ಏನೋ ಟೆನ್ಷನಲ್ಲಿ ತುಂಬ ಜನನ ಕರ್ಕೊಂಬಂದು ಫೋಟೋ ಹೊಡ್ಸ್ಕೊತಾನೆ ಅಂತ ಬೈದ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಫೋನ್ ಮಾಡಿ ಸಾರಿ ಮಗ ಬೇಜಾರು ಮಾಡ್ಕೊಬೇಡ, ನಿನ್ನೆ ಅಷ್ಟೊಂದು ಜನ ಕರ್ಕೊಂಬಂದಲ್ಲ ಅದಕ್ಕೆ ಬೈದೆ ಅಂತ ಆ ಥರ ಮಾತಾಡೋದು ನೋಡಿದ್ದೀನಿ ನಾನು. ಯಾಕಂದರೆ ಒಂದು ದಿನವೂ ಮೇಲೆ ಇಟ್ಕೊಳ್ಳಲ್ಲ ಅವ್ನು ನೋವನ್ನ ಯಾರಿಗಾರ ಹರ್ಟ್ ಮಾಡಿದರೆ. ಅಂಥ ವ್ಯಕ್ತಿಗೆ ಇವತ್ತು ಏನೋ ಒಂದು ನ್ಯೂಸ್ ಬಂತು, ಹೋಗಿ ಬುದ್ಧಿ ಹೇಳಿ ಬಂದಿದ್ದಾನೆ. ಯಾಕಂದರೆ ನೀವೇ ನೋಡ್ತಾ ಇದ್ದೀರಲ್ಲ, ಮೊನ್ನೆ ಇದ್ದಿದ್ದ ನ್ಯೂಸೇ ಬೇರೆ, ದರ್ಶನೇ ಮಾಡಿದ್ರು ಅಂದರು, ನೆನ್ನೆನೂ ಹಂಗೆ ಅಂದರು. ಇವತ್ತು ನೋಡ್ರೆ ನ್ಯೂಸಲ್ಲೇ ಬರ್ತಾಯಿದೆ. ಪಾಪ ಅವನು ಹೋಗಿ ಬುದ್ಧಿ ಹೇಳಿ ದುಡ್ಡು ಕೊಟ್ಬಿಟ್ಟು ಹೋಗಿ ಮನೆಗೆ ಹೋಗು ಅಂತ ಹೇಳಿ ಹೋಗಿದ್ದಾರೆ. ಈ ಹುಚ್ಚಭಿಮಾನಿಗಳು ಇರ್ತಾರಲ್ಲ ಕೆಲವರು, ಅವ್ರು ನೋಡಿ ಅವ್ರು ಮಾಡಿರೋ ಮಿಸ್ಟೇಕ್ ಯಾರು ಮಾಡಿದಾರೆ ಗೊತ್ತಿಲ್ಲ. ಅದರಲ್ಲಿ ಅವ್ರು ಏನೋ ಒಂದು ಇನ್ನೊಂದು ಸ್ಕೋಪ್ಗೆ ಮತ್ತೆ ಮಾಡಬೇಡ ಅಂತ ಏನೋ ಹೊಡೆದು ಏನೋ ಮಾಡಿ ಆ ಜೀವನ ಕಿತ್ಗೆ ಸಾಯಿಸಿದ್ದಾರೆ. ಆ ಜೀವ ಹೋಗಿರೋದಕ್ಕೆ ಆ ಮನೆಯವ್ರಿಗೂ ನೋವು. ಈ ಕಡೆ ದರ್ಶನ್ ಪಾಪ ಈಗ ಬುದ್ಧಿ ಹೇಳಿ ಕಳಿಸ್ರು ಅಂತ ಹೇಳಿದ್ರು, ಈಗ ದರ್ಶನ್ಗೂ ನೋವು, ಕೆಟ್ಟ ಹೆಸರು ಎಲ್ಲ ಬಂದಿರೋದೆ ಈಗ ಈ ಥರ ಯಾರೋ ಒಬ್ಬರು ಹುಚ್ಚು ಮಾಡಿರೋ ಕೆಲಸದಿಂದಾನೆ ಅಂತ ನನ್ನ ಪ್ರಕಾರ. ಈ ವಿಜಯಲಕ್ಷ್ಮಿ ಮೇಡಮ್ ನಿನ್ನೆ ಒಂದು ಇನ್ಸ್ಟಾಗ್ರಾಮಿಂದ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ, DP ಇಂದನೂ ಫೋಟೋ ತೆಗೆದಿದ್ದಾರೆ. ಇಲ್ಲ, ಅದು ಪರ್ಸ್ನಲ್ಲು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ. ಮತ್ತು ಅವ್ರ ಫ್ಯಾಮಿಲಿಗೆ ದರ್ಶನ್ ಸರ್ ಕಡೆಯಿಂದ ಏನಾದರೂ ಹೆಲ್ಪ್ ಆಗುತ್ತಾ ಮುಂದಕ್ಕೆ, ಮುಂದಿನ ದಿನಗಳು ಮಾಡ್ಬೋದು ದರ್ಶನ್ ಸರ್? ನೋಡಿ, ನಿಮಗೆ ಹೇಳೋದಲ್ಲ, ಖಂಡಿತ ದರ್ಶನ್ ಬೇಕಾದ್ರೆ ಇಡೀ ಆಸ್ತಿನೇ ಬರೆದು ಕೊಟ್ಬಿಡ್ತಾನೆ. ಆ ಥರ ಮಾಡ್ಕೊಂಡಿರೋ ಕೆಲಸಕ್ಕೆ ಅಲ್ಲಿ ಏನಾಗಿದೆ ಏನಿದೆ ಅದೆಲ್ಲ ನ್ಯಾಯಾಧೀಶರಿಂದ ನ್ಯಾಯವಾಗಿ ತೀರ್ಪು ಸಿಕ್ಕಿ ಕರೆಕ್ಟಾಗಿ ತನಿಖೆ ನಡೆದಾದ್ಮೇಲೆ ಅದು ದರ್ಶನಿಂದ ತಪ್ಪಿಲ್ಲ ಅಂದ್ರೂ ದರ್ಶನ್ ಯಾರ್ಯಾರೋ ಬಂದು ಕಷ್ಟ ಅಂತ ಕೇಳಿದವ್ರಿಗೆ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಇನ್ನು ಅಂಥವ್ರಿಗೆ ಮಾಡಲ್ವಾ? ಮಾಡೇ ಮಾಡ್ತಾರೆ. ಪಾಪ ಆ ಮನೆಗೆ ಇವಾಗ ಸದ್ಯಕ್ಕೆ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ದೇವ್ರು ಕೊಡಲಿ ಅಂತ ನಾವು ಕೇಳ್ತೀವಿ. ಜೊತೆ ಅಭಿಮಾನಿಗಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ಖಂಡಿತವಲ್ಲ, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಈ ಅಭಿಮಾನಿಗಳು ಯಾರೋ ಅಭಿಮಾನಿಗಳು ಓವರ್ ಹುಚ್ಚ ಅಭಿಮಾನಿಗಳು. ನಾನು ಇವಾಗಲೂ ಇಷ್ಟೇ ಕೇಳ್ಕೊತಾ ಇರೋದು, ನ್ಯಾಯಾಧೀಶರಿಗಾಗಲಿ ಇನ್ನೊಂದಾಗಲಿ ಆ ಫ್ಯಾಮ್ಲಿಗಾಗಲಿ, ಈ ಥರ ಒಂದು ಪರಿಸ್ಥಿತಿಯಲ್ಲಿ ತುಂಬ ಹೆಸರು ಮಾಡಿರೋರಿಗೆ ಏನಾಗುತ್ತೆ, ಅದೇ ಇನ್ನು ಮುಂದೆ ಈ ಥರ ಯಾರೋ ಹೆಸರು ಮಾಡಿರೋರು ದುಡುಕಬಾರ್ದು. ಏನೇ ಆದರೂ ಅವ್ರು ಹೆಸರು ಮಾಡಿರೋದಕ್ಕೆ ಒಬ್ಬ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಎಲ್ಲನೂ ಆಗುತ್ತೆ. ಏನೋ ಒಂದು ಬುದ್ಧಿ ಹೇಳಿ ಕಳಿಸೋಣ ಅಂತ ಕರೆಸಿ ಬುದ್ಧಿ ಹೇಳಿನೂ ದುಡ್ಡು ಕೊಟ್ಟು ಹೋಗು ಅಂತ ಹೇಳಿದ್ರು ಇವತ್ತು ಅವ್ರ ಜೊತೆಲಿದ್ದವರು ಯಾರು ಮಾಡಿದಾರೋ ಗೊತ್ತಿಲ್ಲ, ಮಾಡಿರೋ ಇದಕ್ಕೆ ಇವತ್ತು ದರ್ಶನ ಅನುಭವಿಸ್ಬೇಕಾಗಿದೆ, ನಮ್ಮ ಇಂಡಸ್ಟ್ರಿನೂ ಅನುಭವಿಸ್ಬೇಕಾಗಿದೆ, ನಾವು ಇದನ್ನೆಲ್ಲ ನೋಡಿ ಆ ನೋವನ್ನ ಅನುಭವಿಸ್ಬೇಕಾಗಿದೆ. ಯಾಕಂದರೆ ಅವ್ರಿಗಿರೋಂಥ ಫ್ಯಾನ್ಸ್ ಫಾಲೋವರ್ ತುಂಬ ದೊಡ್ಡದು. ಅದರಿಂದ ಇತ್ತೀಚೆಗೆ ಮೊನ್ನೆಯಿಂದ ಈ ಘಟನೆಯಿಂದ ಅಭಿಮಾನಿಗಳು ಭಾಳ ಇದಾಗ್ಬಿಟ್ಟಿದ್ದಾರೆ. ನಮ್ಮ ಬಾಸ್ ಮಾಡಿದ್ರು ಏನು ತಪ್ಪಿಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಬಟ್ ನೋಡಿ, ಇದೆ ಮಾತಾಡಬಾರ್ದು. ಖಂಡಿತ ಆ ಥರ ಮಾತಾಡಿದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಥರ ಮಾತಾಡಬೇಡಿ. ಈಗ ನೀವು ಆರಾಮಾಗಿ ಮನೇಲಿ ಟಿ.ವಿಲೂ ನೋಡಿಕೊಂಡು ಈ ಥರ ಕಮೆಂಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡೇ ಹೇಳ್ತಿದ್ದೀರಾ. ಎಂಜಾಯ್ ಅಂದರೆ ನೀವು ಖುಷಿಲಿ ಹೇಳ್ತಿಲ್ಲ, ದುಃಖದಲ್ಲೇ ಹೇಳ್ತಿರ್ಬೋದು ಅವ್ರು ಮಾಡಿದ್ದೇ ಸರಿ ಅಂತ. ಆದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆಲ್ಲ ಫ್ರೀಡಮ್ ಇದೆ, ಆಚೆ ಓಡಾಡ್ಬೋದು, ಹೋಟ್ಲಿಗೆ ಹೋಗ್ಬೋದು, ತಿಂಡಿ ತಿನ್ಬೋದು. ಇದನ್ನು ನಿಮ್ಮಂಥವ್ರು ಈ ಥರ ಮಾತಾಡಿರೋದ್ರಿಂದ ಇವತ್ತು ದರ್ಶನ್ ಕಡೆ ಇನ್ನೊಬ್ಬ ಯಾರೋ ಓವರಾಗಿ ದುಡುಕಿ ದರ್ಶನ್ಗೆ ತಲೆ ಮೇಲೆ ತಂದಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಥರ ದಯವಿಟ್ಟು ಮಾತಾಡ್ಬಿಡಿ. ಆಗಬಾರ್ದಾಗಿತ್ತು ನಮ್ಮ ಬಾಸ್ಗೆ, ಇನ್ನು ಮುಂದೆ ಈ ಥರ ಆಗದೆ ಇರಲಿ ಅಂತ ಏನಾದ್ರು ಕೇಳ್ಕೊಳ್ಳೋದು ನೋಡಿ. ಆ ಫ್ಯಾಮ್ಲಿನ, ಸತ್ತಿರೋ ಫ್ಯಾಮ್ಲಿಗೆ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳಿ. ಅವ ನಿಜವಾಗ್ಲೂ ಇನ್ನೂ ನಿಮ್ಮ ಜೊತೆ ಇನ್ನೂ ಒಂದು ಕೋಟ್ಯಾಂತರ ಜನ ಅಭಿಮಾನಿಗಳು ಸೇರ್ತಾರೆ. ದಯವಿಟ್ಟು ಆ ಥರ ಮಾತಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಾನು ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ. 3 ದಿನದಿಂದ ಔಟ್ ಆಫ್ ಸ್ಟೇಷನ್ಲಿದೆ, ಅಂದರೆ ನಾನು ನಾಟ್ ರೀಚಬಲ್ ಏರಿಯಾದಲ್ಲಿದ್ದೆ. ಅಸ್ಪಷ್ಟವಾಗಿದ್ದು ವಿಷಯ, ಸ್ವಲ್ಪ ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ, ಅಸ್ಪಷ್ಟವಾಗಿದ್ದು. ಬಟ್ ನನಗನ್ಸುತ್ತೆ ಸರ್, ಅವರು ಸಾಮಾಜಿಕ ಪ್ರಜ್ಞೆಯವರು, ದೊಡ್ಡ ಹೀರೋ. ಇದರೊಳಗಡೆ ಏನು ಘಟನೆ ನಡೆದಿದೆ ಅಂತ ಗೊತ್ತಿಲ್ಲ. ಈಗ ಅವ್ರು ಕಾನೂನು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಕಾನೂನು ಹೋರಾಟ ಆದಮೇಲೆ ಏನು ವಿಷಯ ಅಂತ ಗೊತ್ತಾಗುತ್ತೆ. ಆಮೇಲೆ ಕೆಟ್ಟದನ್ನು ನಾವು ಸಪೋರ್ಟ್ ಮಾಡೋದಿಲ್ಲ, ಒಳ್ಳೆಯದನ್ನು ಕೂಡ ಬೆಂಬಲಿಸ್ತೀವಿ. ಹಾಗೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಸರ್. ಹಾಗಾಗಿ ನಮಗೇನು ಗೊತ್ತಿಲ್ಲದೆ ಅರ್ಧಂಬರ್ಧ ವಿಷಯ ಮಾತಾಡಿ ಅದನ್ನು ಇನ್ನೊಂದೇನೋ ಬೇಡದಿರೋದನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಬದಲು ವಿಷಯ ಗೊತ್ತಾದ್ಮೇಲೆ ನಾವು ಎಲ್ಲ ನಿಮ್ಮ ಮುಂದೆ ಇರ್ತೀವಿ, ಅದನ್ನು ಮುಂದೆ ತಿಳಿಪಡಿಸ್ತೀವಿ ಅಂತ. ಅದು ಏನಂದರೆ ಮೇಡಮ್, ಯಾಕಂದರೆ ನಾವು ಚಿತ್ರರಂಗದಲ್ಲಿ ಇದ್ದೀವಿ, ಆದರೆ ತೀರ್ಮಾನ ತೆಗೆದುಕೊಳ್ಳೋದು ಒಂದು ಮೇಲ್ವರ್ಗ ಅಂತಿದೆ, ನಿಮ್ಗೆ ಗೊತ್ತಿದೆ. ನಾವು ಅದ್ರ ಜೊತೆಲಿ ಇಲ್ಲ ಅಂತಲ್ಲ, ಆದರೆ ಎಲ್ಲ ತೀರ್ಮಾನಗಳು ಅಲ್ಲಿದ್ದು ಅವ್ರು ತಗೊಳ್ಳೋದ್ರಿಂದ ನನ್ನ ತೀರ್ಮಾನವನ್ನು ಬಹುಶಃ ಯಾರೂ ಗೌರವಿಸಲ್ಲ ಅಂತ ಅಂದ್ಕೊಳ್ತೀನಿ. ಅವರೆಲ್ಲ ಕೂತು ನಿರ್ಧಾರ ಮಾಡ್ತಾರೆ. ಬಹುಶಃ ಅದು ಆಗದೇ ಇರಲಿ ಅಂತ ಭಾವಿಸ್ತೀನಿ ಮೇಡಮ್. ಅವ್ರ ಕೈಯಿಂದ ಆ ಥರದ ಕೆಲಸಗಳಾಗದೇ ಇರಲಿ. ಕನ್ನಡಕ್ಕೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅಂತ ದೊಡ್ಡ ನಟರನ್ನು ತೊಗೊಂಡಿದ್ವಿ, ಇವನು ನಾವು ಕಳ್ಕೊಳ್ಳೋದು ಬೇಡ. ಕೆಟ್ಟದಾಗದೇ ಇರಲಿ, ಒಳ್ಳೇದಾಗಲಿ. ಮತ್ತು ಯಾರು ಸತ್ತಿದಾರಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ನೆರವು ಸಿಗಲಿ, ನಾವು ಎಲ್ಲ ಸೇರಿ ನೆರವು ಮಾಡೋಣ. ಕೆಟ್ಟದಾಗದೇ ಇರಲಿ ಅಂತ ಭಾವಿಸ್ತೀನಿ. ದರ್ಶನ್ ಅವರು ಪೊಲೀಸ್ ಸ್ಟೇಷನ್ ವಿವಾದ ಇಂಥದ್ದು ಹೋಗ್ತಾ ಇರೋದು ಮೊದಲೇನಲ್ಲ, ಇಂಥ ಅಂತ ನಡೀತಾರೆ. ಬಟ್ ಕೊಲೆ ಹಂತಕ್ಕೆ ಬಂದು ನಿಂತಿದೆ. ಸೊ ಈಗ ಸ್ಟಾರ್ ನಟ ಎಲ್ರಿಗೂ ಮಾದರಿ ಆಗಿದೆ, ಈ ಥರ ಪ್ರಚಾರ ಆಗ್ತಾ ಇರ್ತಾರೆ.
ಸ್ಟಾರ್ ಆಟದಲ್ಲ ಯಾರೂ ಕೊಲೆ ಮಾಡಬಾರ್ದು. ಬಟ್ ಬಹುಶಃ ನನ್ನ ಅಭಿಪ್ರಾಯ ಮೇಡಮ್, ಸಾಮಾಜಿಕ ಪ್ರಜ್ಞರಿಂದ ಅವ್ರು ಕೊಲೆ ಮಾಡಿರಲಾರು. ಬಟ್ ಇದು ಒಳಗಡೆ ಏನು ನಡೆದಿದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲದೆ ನಾನು ಏನೋ ಹೇಳೋಕೆ ಹೋಗಿ ಅದು ಆಭಾಸ ಆಗಬಾರ್ದು ಅಂತ ನನ್ನ ಪ್ರಾರ್ಥನೆ. ಕಾನೂನು ತನಿಖೆ ನಡೀತಾ ಇದೆ, ಅದೆಲ್ಲ ಆದಮೇಲೆ ನಾವೆಲ್ಲರೂ ಸೇರಿ ಮಾತಾಡ್ಲಿಕ್ಕೆ ಸಾಧ್ಯತೆ ಇದೆ. ಈಗ ರೌಡಿ ಶೀಟರ್ ಓಪನ್ ಮಾಡಬೇಕು ದರ್ಶನ್ ಹೆಸರಲ್ಲಿ ಕೇಳಿ ಬರ್ತಾ ಇದೆ. ಆಮೇಲೆ ಅಭಿಪ್ರಾಯಗಳಿಗೆ ಎಲ್ಲರಿಗೂ ಮನ್ನಣೆ ಇದೆ ಮೇಡಮ್. ಯಾರ್ಯಾರು ಏನೇನು ಅಭಿಪ್ರಾಯ ಸಲ್ಲಿಸ್ಬೋದು ಎಲ್ಲ ಸಲ್ಲಿಸ್ಬೋದು. ಕಾನೂನು ಚೌಕಟ್ಟಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತನಿಖೆ ಮತ್ತು ಆಧಾರಗಳಿಂದ ಏನು ನಿರ್ಧಾರ ತಗೊಳಕ್ಕಾಗಲ್ಲ. ಆಧಾರಗಳು ಒದಗಿಸಿದ ಮೇಲೆ ಬಹುಶಃ ನಮಗೂ ಎಲ್ಲರೂ ಕಾನೂನು ಪ್ರಜ್ಞೆ ಇರೋದ್ರಿಂದ ಹೇಳ್ತೀವಿ ಮೇಡಮ್. ನಾನು ತುಂಬ ರೈತರ ಹೋರಾಟ ಮಾಡೋಕ್ಕೆ ಹೋಗಿ ಇನ್ನೊಂದು ಏನೋ ಹೋರಾಟ ಮಾಡಿ ನನ್ನ ಮೈ ಮೇಲೆ ಕೆಸ ಹಚ್ಕೊಂಡಿದ್ರೆ ಗೊತ್ತಿದೆ. ನಾವು ಮಾಡಿದ್ರೆ ತಪ್ಪು ನಮ್ಮ ಮೇಲೆ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಂಗಾಗಿ ಏನು ಕಾನೂನಲ್ಲಿ ಏನು ದಾಖಲೆ ನಾವು ಎವಿಡೆನ್ಸ್ ಎಲ್ಲ ಆದಮೇಲೆ ತಪ್ಪು ಯಾರ್ದು ಅಂತ ಗೊತ್ತಾದರೆ ಆವಾಗ ನಾವು ಮಾತಾಡಲಿಕ್ಕೆ ಹೆಚ್ಚಿರುತ್ತದೆ. ಇದು ತುಂಬ ಸೂಕ್ಷ್ಮ ವಿಚಾರ. ಆದ್ದರಿಂದ ಸುಮ್ಮನೆ ನಾವೇನೋ ಮೈಕ್ ಇದೆ, ಕ್ಯಾಮ್ರಾ ಇದೆ ಅಥವಾ ಮೀಡಿಯಾ ಇದೆ ಅಂತ ಬಡಬಡಿಸಿ ಅದನ್ನು ತಪ್ಪು ದಾರಿ ತೊಗೊಂಡೋಗೋ ಬದಲು ಸ್ವಲ್ಪ ತಾಳ್ಮೆಯಿಂದ ಕಾದು ಯಾರೇ ತಪ್ಪು ಮಾಡಿದ್ರು ಸರ್, ನಾವೇ ತಪ್ಪು ಮಾಡಿದ್ದು ಅಥವಾ ಒಂದು ವೇಳೆ ದರ್ಶನ್ ಅವರು ತಪ್ಪು ಮಾಡಿದ್ರೆ ಚಿತ್ರರಂಗದ ಹಿರಿಯರಿದ್ದಾರೆ, ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ. ಅಥವಾ ಅವರು ಗೊತ್ತಿಲ್ಲದೆ ಆಕಸ್ಮಿಕವಾಗಿದ್ದರೆ ಅದನ್ನು ತಿದ್ಕೊಳ್ತಂಥ ಬುದ್ಧಿ ಅವ್ರಿಗೂ ಇದೆ ಅಂತ ಅನ್ಕೊಳ್ತೀನಿ ಸರ್. ಬಹುಶಃ ನಾವೆಲ್ಲರೂ ಸೇರಿ ಇದನ್ನು ಸರಿ ಮಾಡೋಣ. ಇದನ್ನೇ ರಬ್ಬಾಗಿ ಹೇಳ್ಕೊಂಡು ಹೋಗೋ ಬದಲು ನಾವೆಲ್ಲರೂ ಸೇರಿ ತಪ್ಪಾಗಿರೋದನ್ನ ಸರಿ ಮಾಡಿ ಮುಂದಕ್ಕೆ ಹೋಗೋಣ ಅಂತ ನನ್ನ ಆಶಯ.